ನಟ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಜೈಲಿನಲ್ಲಿದ್ದಾರೆ. ಈ ಪ್ರಕರಣ ನಡೆದು 3 ತಿಂಗಳು ಕಳೀತಾ ಬರ್ತಿದೆ. ಇವತ್ತಿಗೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಕೂಡ ಪೂರ್ಣವಾಗುತ್ತೆ. ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಈಗ ದರ್ಶನ್ ಅವರನ್ನ ಪೆರೋಲ್ ಮೇಲೆ ಹೊರಗಡೆ ತರೋದಕ್ಕೆ ಒಂದು ಪ್ಲಾನ್ ನಡೆದಿದೆ. ನಟ ದರ್ಶನ್ ಅವರು ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದಾರೆ. ಅವರಿಗೆ ಜಾಮೀನು ಸಿಗೋದು ಒಂದು ರೀತಿ ದೂರದ ಮಾತು. ಈಗ ದರ್ಶನ್ ಅವರನ್ನ ಪೆರೋಲ್ ಮೇಲೆ 2 ಗಂಟೆ ಹೊರಗಡೆ ತರೋ ಪ್ಲಾನ್ ನಡೆದಿದೆ ಅನ್ನೋ ವಿಚಾರ ರಿವೀಲ್ ಆಗಿದೆ. ಇದನ್ನ ಯಾರೋ ಹೇಳಿರೋದಲ್ಲ, ಸ್ವತಃ ಇದಕ್ಕೆ ಪ್ಲಾನ್ ಮಾಡಿರೋ ಶಿಲ್ಪಾ ಶ್ರೀನಿವಾಸ್ ಹೇಳಿದ್ದಾರೆ. ಅಕ್ಟೋಬರ್ 22ಕ್ಕೆ ಉಪೇಂದ್ರ ನಿರ್ದೇಶನ ಮಾಡಿದ್ದ ಉಪೇಂದ್ರ ಚಿತ್ರಕ್ಕೆ 25 ವರ್ಷ ತುಂಬ್ತಾ ಇದೆ. ಈ ವಿಶೇಷ ದಿನವನ್ನ ಸಂಭ್ರಮಿಸೋದಕ್ಕೆ ಶಿಲ್ಪಾ ಡಿಸೈಡ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಉಪೇಂದ್ರ, ಸುದೀಪ್, ದರ್ಶನ್ ಸೇರಿ ಎಲ್ಲಾ ಸ್ಟಾರ್ಗಳನ್ನ ಒಂದೇ ವೇದಿಕೆಗೆ ಕರೆತರೋ ಪ್ಲಾನ್ ನಡೆದಿದೆ. ಇದಕ್ಕಾಗಿ ದರ್ಶನ್ ಅವರನ್ನ ಪೆರೋಲ್ ಮೇಲೆ ಹೊರಗಡೆ ತರೋ ಆಲೋಚನೆ ಶಿಲ್ಪಾ ಅವರಿಗಿದೆ. ಇದ್ರ ಬಗ್ಗೆ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ. ದರ್ಶನ್ ಅವರನ್ನ ಪೆರೋಲ್ ಮೇಲೆ ತರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲಾಯರ್ ಬಳಿ ಮಾತುಕತೆ ಮಾಡ್ತಾ ಇದ್ದೀನಿ. ಅದೆಷ್ಟು ಫೀಸ್ ಇದೆಯೋ ಅಷ್ಟು ಕೊಟ್ಟು ಕರೆ ತರೋ ಆಲೋಚನೆ ಇದೆ. ಅಂದಿನ ಕಾಲಕ್ಕೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮದುವೆಗೆ ಹೋದವರಲ್ಲಿ ನಾನೂ ಒಬ್ರು. ಅವತ್ತು ದರ್ಶನ್ ಜೊತೆ ಸಿನಿಮಾ ಮಾಡೋದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೆ. ಹೀಗಾಗಿ ನನಗೆ ಇನ್ವೈಟ್ ಮಾಡಿದ್ರು. ಹೀಗಾಗಿ ಮದುವೆಗೆ ಹೋಗಿ ಶುಭ ಹಾರೈಸಿ ಬಂದಿದ್ದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಅವರ ಸಹೋದರ ದಿನಕರ್ ಜೊತೆಗೆ ಮಾತಾಡಿದ್ದೀನಿ. ಏನಾದ್ರೂ ಸಹಾಯ ಬೇಕಾದ್ರೆ ಕೇಳಿ, ಜೊತೆಗಿರ್ತೀವಿ ಅಂತ ಹೇಳಿದೀನಿ. ವಿಜಯಲಕ್ಷ್ಮಿ ಇಂದಿರಾ ಗಾಂಧಿ ಇದ್ದ ಹಾಗೇನೆ, ಒಂದ್ಸರಿ ಗಂಡ ಅಂತ ಒಪ್ಕೊಂಡ್ರೆ ಅದನ್ನ ಪಾಲಿಸ್ತಾರೆ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದವರ ಪೈಕಿ ಕೆಲವರ ಕುಟುಂಬದವರು ನಿಧನ ಹೊಂದಿದ್ರು. ಈ ವೇಳೆ ಆರೋಪಿಗಳನ್ನ ಪೆರೋಲ್ ಮೇಲೆ ಹೊರಗಡೆ ಕರೆತರಲಾಗಿತ್ತು. ಆದರೆ ಈಗ ದರ್ಶನ್ ಅವರನ್ನ ಹೊರಗಡೆ ತರೋದಕ್ಕೆ ಪ್ರಯತ್ನ ನಡೆದಿರೋದು ವಿಶೇಷ ಕಾರ್ಯಕ್ರಮದ ಉದ್ದೇಶಕ್ಕಾಗಿ. ಇದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಕಾದು ನೋಡ್ಬೇಕು.